ಸೊ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ಇದೇ ಫೆಬ್ರವರಿ 27ರಿಂದ ಮಾರ್ಚ್ 1ರವರೆಗೆ 3 ದಿನಗಳ ಕಾಲ ಹೆಸರುಘಟ್ಟದ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಯ ಆವರಣದಲ್ಲಿ ರಾಷ್ಟ್ರೀಯ ತೋಟಗಾರಿಕಾ ಮೇಳ 2025 ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಸಂಸ್ಥೆಯಲ್ಲಿ ಆವಿಷ್ಕರಿಸಿರುವಂಥ ಕಳೆದ 6 ದಶಕಗಳಿಂದ ಆವಿಷ್ಕಾರಗೊಂಡ ಹೊಸ ತಳಿಗಳು, ತಂತ್ರಜ್ಞಾನಗಳನ್ನು ನಾವಿಲ್ಲಿ ಪ್ರಾತ್ಯಕ್ಷಿಕೆಯಲ್ಲಿಟ್ಟಿದ್ದೇವೆ. ಸುಮಾರು 250 ಪ್ರಾತ್ಯಕ್ಷಿಕೆಗಳನ್ನು ನಾವಿಲ್ಲಿ ಏರ್ಪಡಿಸಿದ್ದೇವೆ. ಅದ್ರ ಜೊತೆಗೆ 250 ಮಳಿಗೆಗಳನ್ನು ಹಾಕ್ತಿದೆ. ಈ ಮಳಿಗೆನಲ್ಲಿ ತೋಟಗಾರಿಕಾ ವಿಶ್ವವಿದ್ಯಾನಿಲಯಗಳು, ಕೃಷಿಗೆ ಸಂಬಂಧಪಟ್ಟ ಎಲ್ಲ ಸಂಸ್ಥೆಗಳು ಮತ್ತು ಖಾಸಗಿಯವರು ಸಹ ಮಳಿಗೆಗಳನ್ನು ಹಾಕಿದ್ದಾರೆ. ಮತ್ತು ನಮ್ಮ ICRನ ಕೆಳಗಡೆ ಬರುವಂಥ ಸುಮಾರು 20ಕ್ಕೂ ಹೆಚ್ಚು ತೋಟಗಾರಿಕಾ ಸಂಶೋಧನಾ ಸಂಸ್ಥೆಗಳು ಸಹ ಈ ಒಂದು ಮೇಳದಲ್ಲಿ ಭಾಗವಹಿಸಲಿವೆ. ಸೊ ಈ ಒಂದು ಮೇಳದಲ್ಲಿ ಸುಮಾರು 20 ರಾಜ್ಯಗಳಿಂದ 75,000ಕ್ಕೂ ಹೆಚ್ಚು ರೈತರು ಆಗಮಿಸುವಂತಹ ನಿರೀಕ್ಷೆ ಇದೆ. ಈ 3 ದಿನಗಳ ತೋಟಗಾರಿಕಾ ಮೇಳದಲ್ಲಿ ಪ್ರದರ್ಶನದ ಜೊತೆಗೆ ನಮ್ಮಲ್ಲಿ ಮಾಡಿರುವಂಥ ತಳಿಗಳ ಸಸಿಗಳು ಮತ್ತು ಬೀಜಗಳ ಮಾರಾಟವನ್ನು ಸಹ ಏರ್ಪಡಿಸಿದ್ದೇವೆ. ಅದಲ್ಲದೆ ಪ್ರೈವೇಟ್ ನರ್ಸರಿಯವರು ಸಹ ಬೇರೆ ಬೇರೆ ಹಣ್ಣು, ತರಕಾರಿ ಮತ್ತು ಹೂವಿನ ಗಿಡಗಳು ಮುಂತಾದ ಸಸಿಗಳು ಮತ್ತು ಬೀಜಗಳನ್ನು ಸಹ ಮಾರಾಟ ಏರ್ಪಡಿಸಿದ್ದಾರೆ. ಜೊತೆಗೆ ಕೃಷಿಗೆ ಸಂಬಂಧಪಟ್ಟಂತಹ ಕೃಷಿ ಬೆಳೆ ಬೆಳೆಯೋದಕ್ಕೆ ಮತ್ತು ಬೆಳೆ ಸಂರಕ್ಷಣೆಗೆ ಬೇಕಾದ ಪರಿಕರಗಳ ಒಂದು ಪ್ರದರ್ಶನ ಮತ್ತು ಮಾರಾಟ ಸಹ ಏರ್ಪಡಿಸಲಾಗಿದೆ. ಸೊ ಈ ಒಂದು ಮೇಳದಲ್ಲಿ ತಾವೆಲ್ಲರೂ ಭಾಗವಹಿಸಿ ಈ ಒಂದು ಕಾರ್ಯಕ್ರಮದ ಸದುಪಯೋಗ ಪಡಿಸ್ಕೊಳ್ಬೇಕು ಅಂತ ತಮಗೆ ಈ ಮೂಲಕ ನಾವು ಕೇಳ್ಕೊಳ್ತೇವೆ. ನಮ್ಮ ಹೆಸರುಘಟ್ಟದ TB ಕ್ರಾಸಿಂದ ಸಂಸ್ಥೆಯ ಆವರಣದವರೆಗೆ ನಾವು ವಾಹನ ವ್ಯವಸ್ಥೆ ಏರ್ಪಡಿಸಿದ್ದೇವೆ. ಅದಲ್ಲದೆ ರಾಜ್ಯದ ತೋಟಗಾರಿಕಾ ಇಲಾಖೆಯಿಂದ ಬೇರೆ ಬೇರೆ ರಾಜ್ಯಗಳಿಂದ ರಾಜ್ಯದ ಬೇರೆ ಬೇರೆ ತಾಲೂಕುಗಳಿಂದ ರೈತರನ್ನ ಕರ್ಕೊಂಡು ಬರಲಿಕ್ಕೆ ವ್ಯವಸ್ಥೆ ಮಾಡಲಿಕ್ಕೋಸ್ಕರ ತೋಟಗಾರಿಕೆ ನಿರ್ದೇಶಕರು ಒಂದು ಸುತ್ತೋಲೆ ಹೊರಡಿಸಿ ಆಯಾ ತೋಟಗಾರಿಕೆ ಅಧಿಕಾರಿಗಳಿಗೆ ಸಹ ನಿರ್ದೇಶನ ನೀಡಿರ್ತಾರೆ. ಅವರನ್ನು ಸಂಪರ್ಕಿಸಿ ತಾವು ಇಚ್ಛೆಪಟ್ಟವರು ಅವ್ರ ಮೂಲಕ ಬರ್ಬೋದು. ಇಲ್ಲ ತಮ್ಮದೇ ಯಾವ್ದಾದ್ರು NGO ಅಥವಾ ರೈತ ಉತ್ಪಾದಕ ಸಂಘ ಇದ್ದರೆ ಅದರ ಮೂಲಕ ಸಹ ತಾವು ಇಲ್ಲಿಗೆ ಬರ್ಬೋದು. ಸೊ ಹೊರಗಿನಿಂದ ಬರೋ ರೈತರಿಗೆ ಮೊದಲೇ ತಿಳಿಸಿದ್ದಲ್ಲಿ ಇಲ್ಲಿ ಒಂದು ವಸತಿ ವ್ಯವಸ್ಥೆಯನ್ನು ಸಹ ಏರ್ಪಡಿಸಿದ್ದೇವೆ. ಮತ್ತು ನಿಮ್ಮ ಪ್ರಾಯೋಜಿತ ರೈತರಿಗೆ ಊಟದ ವ್ಯವಸ್ಥೆ ಇರುತ್ತದೆ. ಬೇರೆಯವರಿಗೆ ಖಾಸಗಿ ಮಳಿಗೆ ಇರ್ತವೆ, ಅದರಲ್ಲೂ ಸಹ ಊಟ ತಗೊಂಡು ತಾವು ಇದು ಮಾಡ್ಬೋದು. ಜೊತೆಗೆ ಈ ಒಂದು 3 ದಿನಗಳ ಮೇಳದ ಸಂಪೂರ್ಣ ಲಾಭವನ್ನು ತಾವು ಪಡೆದುಕೊಳ್ಬೋದು ಅಂತ ಈ ಮೂಲಕ ನಾನು ತಿಳಿಲಿಕ್ಕೆ ಇಷ್ಟಪಡ್ತೀನಿ.